IPL 2025ರ ಮೆಗಾ ಆಕ್ಷನ್ ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯಲಿದ್ದು, ಇದಕ್ಕೆ ಸಂಬಂಧಿಸಿದಂತೆ IPLನ ಎಲ್ಲ ಟೀಮ್ ಓನರ್ಸ್ಗಳ ಮೀಟಿಂಗ್ ಇತ್ತೀಚೆಗಷ್ಟೇ ಮುಗಿದಿದೆ. ಇದರಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಟೀಮ್ ಓನರ್ಸ್ ತಿಳಿಸಿದ್ದಾರೆ. ಮುಖ್ಯವಾಗಿ ಕೆಲವು ತಂಡಗಳು ಮೆಗಾ ಆಕ್ಷನ್ ಬೇಡ, ಮಿನಿ ಆಕ್ಷನ್ ಮಾಡಿ ಎಂದು ಪಟ್ಟು ಹಿಡಿದಿದ್ದಾರೆಂದು ಮಾಹಿತಿ ಲಭ್ಯವಾಗಿದೆ. ಅದರಲ್ಲೂ KKR ಮತ್ತು SRH ಈ ಎರಡು ತಂಡಗಳು. ಎಲ್ಲರಿಗೂ ತಿಳಿದಂತೆ IPL 2024ರ ವಿನ್ನರ್ ಮತ್ತು ರನ್ನರ್ ಅಪ್ ಆಗಿದ್ದ ಈ ತಂಡವನ್ನು ಬಿಲ್ಡ್ ಮಾಡೋಕ್ಕೆ ಕಷ್ಟಪಟ್ಟಿರ್ತೀವಿ. ಇದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಅದಕ್ಕೆ ಮೆಗಾ ಆಕ್ಷನ್ ಬದಲು ಮಿನಿ ಆಕ್ಷನ್ ನಡೆಸಿ ಎಂದು ಹೇಳಿದ್ದಾರೆ. ಹಾಗೂ ಮೆಗಾ ಆಕ್ಷನ್ 3 ವರ್ಷಕ್ಕೊಮ್ಮೆ ಮಾಡೋ ಬದಲು 5 ವರ್ಷಕ್ಕೊಮ್ಮೆ ಮಾಡಿ ಅಂತಾನೂ ಕೇಳಿದ್ದಾರೆ. ಆದರೆ ಸಂಪೂರ್ಣ ಕಾಂಬಿನೇಷನ್ ಚೇಂಜ್ ಮಾಡೋ ಯೋಚನೆಯಲ್ಲಿರೋ ಕೆಲವು ತಂಡಗಳು ಮೆಗಾ ಆಕ್ಷನ್ ನಡೆಸಿ ಎಂದು ಹೇಳ್ತಾ ಇದ್ದಾರೆ. ಇನ್ನುಳಿದಂತೆ CSK ತಂಡದ ಓನರ್ ಮತ್ತೊಂದು ಅನಿಸಿಕೆಯನ್ನು ತಿಳಿಸಿದ್ದಾರೆ. ಒಬ್ಬ ಪ್ಲೇಯರ್ ಇಂಟರ್ನ್ಯಾಷನಲ್ ಕ್ರಿಕೆಟಿಂದ ರಿಟೈರ್ ಆಗಿ 5 ವರ್ಷ ಆಗಿದ್ರೆ ಅವರನ್ನು ಅನ್ಕ್ಯಾಪ್ಡ್ ಅಂತ ಕನ್ಸಿಡರ್ ಮಾಡಿ ಎಂದು ಹೇಳಿದ್ದು, ಇದರಿಂದ MS ಧೋನಿ ಅವರನ್ನು ರಿಟೈನ್ ಮಾಡ್ಕೊಳ್ಬಹುದು ಅನ್ನೋ ಐಡಿಯಾವನ್ನು ಟೀಮ್ ಮ್ಯಾನೇಜ್ಮೆಂಟ್ ಮಾಡಿದೆ. ಹೈದರಾಬಾದ್ನ ಓನರ್ ಕಾವ್ಯ ಮಾರನ್ ಅವರು ಪ್ಲೇಯರ್ಸನ್ನು ರಿಟೈನ್ ಮಾಡ್ಕೊಳ್ಳುವಾಗ ಯಾವುದೇ ರೀತಿಯ ರೂಲ್ಸ್ ಇರಬಾರ್ದು ಅಂತ ತಿಳಿಸಿದ್ದಾರೆ. ಅದೇನಪ್ಪ ಅಂದರೆ, ರಿಟೈನ್ ಪ್ಲೇಯರ್ಸ್ ಲಿಸ್ಟಲ್ಲಿ ಒಬ್ಬ ಫಾರಿನ್ ಪ್ಲೇಯರ್ ಅಷ್ಟೇ ಇರಬೇಕು ಅಥವಾ ಒಬ್ಬ ಅನ್ಕ್ಯಾಪ್ಡ್ ಪ್ಲೇಯರ್ ಇರಬೇಕು. ಈ ಥರ ರೂಲ್ಸ್ಗಳು ಇರಬಾರ್ದು. ಯಾವ ಪ್ಲೇಯರ್ಸನ್ನು ರಿಟೈನ್ ಮಾಡ್ಕೋಬೇಕೋ ಅವರನ್ನು ರಿಟೈನ್ ಮಾಡ್ಕೊಳ್ಳೋ ಹಕ್ಕನ್ನು ಟೀಮ್ ಮ್ಯಾನೇಜ್ಮೆಂಟ್ಗೆ ನೀಡಬೇಕು ಅಂತ ಕೇಳಿದ್ದಾರೆ. ಇದಕ್ಕೆ ಇನ್ನುಳಿದ ಕೆಲವು ತಂಡಗಳು ಸಹ ಒಪ್ಪಿಗೆ ಕೊಟ್ಟಿದೆ. ಮತ್ತೊಂದು ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ, ರಿಟೈನ್ ಪ್ಲೇಯರ್ಸ್ಗೆ ಪ್ರಿಫರೆನ್ಸ್ ವೈಸ್ ಅಮೌಂಟ್ನ ಮುಂಚೆಯೇ ಡಿಸೈಡ್ ಮಾಡಿ ಕೊಡೋ ಬದಲು ಇದರ ಡಿಸಿಷನನ್ನು ತಗೊಳ್ಳೋಕ್ಕೆ ಟೀಮ್ ಮ್ಯಾನೇಜ್ಮೆಂಟ್ಗೆ ಅವಕಾಶ ಕೊಡಬೇಕು ಎಂದು ಎಲ್ಲ ತಂಡಗಳು ಹೇಳಿವೆ. ಇದರಿಂದ ಸೇಮ್ ಪೊಟೆನ್ಷಿಯಲ್ ಇರೋ ಪ್ಲೇಯರ್ಸ್ಗೆ ಅಮೌಂಟನ್ನು ಸರಿಯಾಗಿ ಕೊಡ್ಬೋದು, ಯಾವುದೇ ರೀತಿಯ ಭೇದ ಭಾವ ಇರೋಲ್ಲ ಅನ್ನೋದು ಟೀಮ್ ಓನರ್ಸ್ ಅಭಿಪ್ರಾಯ. ಒಟ್ಟಾರೆಯಾಗಿ ಹೇಳೋದಾದರೆ, BCCI ಇನ್ನೇನು ಕೆಲವೇ ದಿನಗಳಲ್ಲಿ ಪ್ಲೇಯರ್ಸ್ ರಿಟೈನ್ಗೆ ಸಂಬಂಧಿಸಿದ ನಿಯಮಗಳನ್ನು ತಿಳಿಸುತ್ತೆ. ನನ್ನ ಪ್ರಕಾರ 3 ರಿಂದ 4 ಜನ ಪ್ಲೇಯರ್ಸನ್ನು ರಿಟೈನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡ್ಬೋದು. ಆಗಸ್ಟ್ ಅಂತ್ಯದ ವೇಳೆಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ಅಪ್ಡೇಟ್ಸ್ಗಳನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ IPL ಮೆಗಾ ಆಕ್ಷನ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಿಮ್ಮ ಫೇವ್ರೆಟ್ ಟೀಮ್ ಯಾರನ್ನು ರಿಟೈನ್ ಮಾಡ್ಕೋಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.